ಅಂದಿ ಮುಸುಡಿ ಥರ ಆಗ್ಬಿಡಿದೆ ನಂದು. ಪಿಗ್ ಪಿಗ್ ಕರ್ರಗಾಗಿದೆ. ಹೇ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಸೋನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ, ಅದನ್ನು ಹೇಳ್ತೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ, ನನ್ನ ಲಿಪ್ ತುಂಬ ಬ್ಲ್ಯಾಕ್ ಆಗಿದೆ. ಏನಕ್ಕಂತ ಹೋದ್ರೆ ನಾನೇನು ಸ್ಮೋಕ್ ಮಾಡಲ್ಲ, ಏನೂ ಮಾಡಲ್ಲ, ಆದರೆ ಯಾಕೆ ಲಿಪ್ಸ್ ಬ್ಲ್ಯಾಕ್ ಆಗಿದೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಸೊ ಲಿಪ್ ಕರೆಕ್ಷನ್ ಮಾಡಿಸ್ಕೊಳ್ಳೋ ಅಂತ ಬಂದಿದ್ದೀನಿ. ಅದಾದಮೇಲೆ ಲಾಸ್ಟ್ ಒಂದು 2 months ಬ್ಯಾಕ್ ನಾನು ಅಂಡರ್ಆರ್ಮ್ಗೆ ಹೇರ್ ವ್ಯಾಕ್ಸಿಂಗ್ ಮಾಡಿಸಿದ್ದೆ. ಅದು ವ್ಯಾಕ್ಸ್ ಮಾಡಿಸಿದ ನೆಕ್ಸ್ಟು ಡೇಯಿಂದನೇ ನಂಗೆ ಫುಲ್ ಅಂಡರ್ಆರ್ಮ್ಸ್ ಬ್ಲ್ಯಾಕ್ ಆಗೋ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಲೇಸರ್ ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತಲೂ ಬಂದಿದ್ದೀನಿ ಅಂಡರ್ಆರ್ಮ್ಸ್ದು. ಸೊ ಏನೇನಾಗುತ್ತೆ ಎತ್ತ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಅದು ಅಲ್ಲಿವರೆಗೂ ವಿಡಿಯೋ ಕಂಟಿನ್ಯೂ ನೋಡಿ. ಆ್ಯಂಡ್ ಇನ್ನೊಂದು, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. 500K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಕಣೆ. ಸೆಲೆಬ್ರೇಷನ್ ಮಾಡಬೇಕು ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 500K ಸಬ್ಸ್ಕ್ರೈಬರ್ಸ್. ಲವ್ ಯು, ಕೀಪ್ ಸಪೋರ್ಟಿಂಗ್. ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಏನು ಹೇಳಿ, ಐ ಡೋಂಟ್ ಕೇರ್. ಬಾಯ್ ಗೈಸ್. ನೋಡಿ, ನಾನು ಲಿಪ್ಸ್ ಇವಾಗ ಲಿಪ್ಸ್ಟಿಕ್ ಹಾಕಿರೋದಕ್ಕೆ ಈ ಥರದ ರಿಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ಕರ್ರಗಾಗಿದೆ ಅಂದರೆ, ನಾನು ಬೇರೆಯವ್ರ ಥರ ಎಲ್ಲ ಬಿಲ್ಡಪ್ ಕೊಡಲ್ಲಪ್ಪ. ಅಯ್ಯೋ, ನಂದು ಲಿಪ್ಸ್ಟಿಕ್ ಹಾಕೇ ಇಲ್ಲ, ನಂದು ಹಂಗಿದೆ ಹಿಂಗೆ. ನಾನು ಗೊತ್ತಲ್ಲ ಅಜ್ಜಿನಿ ನಾನು. ನೋಡಿ, ಕರ್ರಗಾಗಿದೆ. ಗೈಸ್, ಲಿಪ್ ಕರೆಕ್ಷನ್ ಮಾಡೋಕ್ಕೆ ಮುಂಚೆ ಲಿಪ್ಪೆಲ್ಲ ಫುಲ್ ನಂಬಾಗಲಿ ಅಂತ ಹೇಳಿ ಅನಾಸ್ಟೇಸಿಯಾ ಹಾಕ್ಬಿಟ್ಟು 40 minutes ಬಿಡ್ತಾರೆ. ನೀವು ನೋಡ್ತಿದ್ದೀರಲ್ಲ, ಇದೇ ಅದು. ಆ್ಯಕ್ಚುಲಿ ಇಷ್ಟೆಲ್ಲ ಅನಾಸ್ಟೇಸಿಯಾ ಯಾರಿಗೂ ಹಾಕಲ್ಲ. ನಾನು ಸ್ವಲ್ಪ ತುಂಬ ಸೆನ್ಸಿಟಿವ್. ನಾನು ಗೈಸ್ ಸಖತ್ ಸೆನ್ಸಿಟಿವ್ ಇದ್ದೀನಿ. ಅದಕ್ಕೆ ಇದನ್ನು ಇಷ್ಟ ಹಾಕಿರೋದು. ಜಾಸ್ತಿ ಲಿಪ್ಸ್ ಡಾರ್ಕ್ ಆಗಿಬಿಡುತ್ತಲ್ವ, ಜಾಸ್ತಿ ರೌಂಡ್ಸ್ದು ಕರೆಕ್ಷನ್ ಮಾಡೋಕ್ಕೆ ಅಂತ ಹೇಳಿ ಇಷ್ಟು ಅಪ್ಲೈ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ 40 minutesವರೆಗೂ ಇದೇ ಥರ ಇರಬೇಕು ಗೈಸ್. ನೋಡಿ, ಇವಾಗ ಲಿಪ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೋಡಿ ನೀವೇ. ಗೈಸ್, ಇದು ಲಿಪ್ ಕರೆಕ್ಷನ್ 2 rounds ಆದಮೇಲೆ ಈ ಥರ ಕಾಣಿಸ್ತಿದೆ. ಅಪ್ಪ, ನನ್ನ ತುಟಿ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ನಗು ಬರ್ತಿತ್ತು, ಭಯನೂ ಬರ್ತಿತ್ತು. ಗೈಸ್, ಇವಾಗ ಕರೆಕ್ಷನ್ ಮಾಡ್ತಾ ಇರುವಂತಹದ್ದು 3rd round. ನೀವೇ ನೋಡ್ಬೋದು, ಇದು ಔಟರ್ ಲೈನ್ ಮಾಡ್ತಾ ಇರುವಂತಹದ್ದು. ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ನನಗೆ. ನೋಡಿ, 3 rounds ಆದಮೇಲೆ ಹೆಂಗೆ ಕಾಣ್ತಾ ಇದ್ದೀನಿ. ನೋಡಿ, ಫೈನಲಿ ಆಯಿತು. ಅಪ್ಪ ದೇವ, ನಂಗೆ ಸಿಕ್ಕಾಪಟ್ಟೆ ಪೈನ್ ಆಯ್ತಿತ್ತು ಗೈಸ್. ನಿಮ್ಗೇನೋ ಗೊತ್ತು, ನಿಮಗೆ ತಡ್ಕೊಳ್ಳೋ ಕೆಪಾಸಿಟಿ ಇದೆಯೇನೋ. ನನ್ನ ತುಟಿ ನೋಡಿ ಹೇಗಾಗಿದೆ. ನಾಳೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ಡೀಟೇಲ್ಸ್ ಹಾಕ್ತೀನಿ, ಎಲ್ಲಿ ಯಾರು ಮಾಡಿದ್ರು, ಏನು ನೇಮ್ ಏನಿಲ್ಲ. ಅಂದಿ ಮುಸುಡಿ ಥರ ಆಗ್ಬಿಡಿದೆ ನಂದು. ಪಿಗ್ ಪಿಗ್ ಗೈಸ್, ನನಗಂತೂ ಎಷ್ಟು ಹೇರ್ ಫಾಲ್ ಇದೆ ಅಂದರೆ ನಾನು ಹೇಳೋಕ್ಕಾಗ್ತಿಲ್ಲ. ನಾನು ತಿನ್ನೋದೆಲ್ಲ ಫುಲ್ಲು
ವೆಜಿಟಬಲ್ಸು, ಸೊಪ್ಪು, ತರಕಾರಿ ಅದೇ ಜಾಸ್ತಿ ಹಣ್ಣು ಇದೇ ಥರ. ಬಟ್ ಯಾರು ಸಿಕ್ಕಾಪಟ್ಟೆ ಇದ್ದು ನಂಗೆ ಏರ್ಫಾಲ್ ಆಗ್ತಿತ್ತು, ಅದಕ್ಕೆ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ನೆಕ್ಸ್ಟು ಕ್ಲಿಪ್ಪಲ್ಲಿ ಹಾಕಿರ್ತೀನಿ ಎಲ್ಲಿ ಏನು ಅಂತ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಒಂದು ಟ್ರೀಟ್ಮೆಂಟ್ ತೊಗೊಂಡೆ. ನಾನು ಯಾವಾಗಲೂ ಸ್ಲೀವ್ಲೆಸ್ ಹಾಕೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದಕ್ಕೆ ನಾನು ಇದು ಹೇರ್ ಲೇಸರ್ ಟ್ರೀಟ್ಮೆಂಟ್ ಕೂಡ ತೊಗೊಂಡೆ. ಸೊ ನಾನು ಬಂದಿರುವಂಥದ್ದೇ ನೋಡಿ ಸ್ಕಿನ್ ರಿನ್ಯೂವಲ್ಗೆ. ಇದು ಲೇಸರ್, ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇರೋ ನಂಬರ್ಗೆ ಹೋಗಿ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ. 100% ನಿಮಗೆ ರಿಸಲ್ಟ್ ಸಿಗುತ್ತೆ ಗೈಸ್. ನೋಡಿ ಇದು ನೆಕ್ಸ್ಟ್ ಡೇ. ಇದು ಹೇಗೆ ಕಾಣಿಸ್ತಿದೆ ಅಂತ. ಇದು ಇನ್ನೊಂದು ಚೂರು ಕಮ್ಮಿ ಆಗಬೇಕು, ಫುಲ್ ಕಮ್ಮಿ ಆಗಬೇಕು. ಒಂದು ಚೂರಲ್ಲ, ನನ್ನ ನಾರ್ಮಲ್ ಲಿಪ್ಸ್ ಇತ್ತಲ್ಲ ಆ ಥರ ಆಗಬೇಕು ಗೈಸ್. ಏನು ಗೊತ್ತಾ, ನಿನ್ನೆ ನಾನು $1 ಹಾಕ್ಕೊಂಡಿದ್ದೆ ಆಯಿತಾ, ಫೆಸ್ಟಿವಲ್ಗೆ ಅಂತ ಅಂದ್ಬಿಟ್ಟು. ಗಣೇಶ ವಿಸರ್ಜನೆ ಆದಮೇಲೆ ಹಾರ್ಟ್ ಶೇಪದು ಹಾಕಿದ್ದೆ, ಬಿದ್ದೋಗಿದೆ ಗೈಸ್. ನೋಡಿ ಇದು ನನ್ನ ಸೆಕೆಂಡ್ ಡೇ. ಇದು ಇಲ್ಲೆಲ್ಲ ಮಾಡಿಸಿದ್ಮೇಲೆ ನೋಡಿ ಫುಲ್ ಪೀಲ್ ಆಗಿದೆ. ಔಟರ್ ಲೈನ್ ಮಾತ್ರ ಏನೋ ಪೀಲ್ ಆಗಿಲ್ಲ. ನೋಡೋಣ ನಾಳೆ ಹೆಂಗಿರುತ್ತೆ ಅಂತ. ಗೈಸ್ ಇದು ನಾನು ಇವತ್ತಿಗೆ 3 ದಿನ ಇದು ಮಾಡಿಸಿ 3rd ಡೇ. ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೋಡಿ ನೀವೇ. ಆ್ಯಕ್ಚುಲಿ ಇದು 1 ಸೆಷನ್ಗೆ ರಿಸಲ್ಟ್ ಸಿಗಬೇಕು ಅಂತ ಅಂದರೆ ರಿಸಲ್ಟ್ ಸಿಗೋದು 45 ಡೇಸ್ ಆಗಬೇಕು. ಯಾಕೆ ಅಂತ ಅಂದರೆ ಅದು ಡೀಪ್ ಪೆನಿಟ್ರೇಟ್ ಮಾಡಿರ್ತಾರಲ್ವ, ಸ್ವಲ್ಪ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್. ಸೊ ಅದಕ್ಕೆ ಅವರೊಂದು ಕ್ರೀಮ್ ಕೊಟ್ಟಿರ್ತಾರೆ, ಲೈಕ್ ವ್ಯಾಸ್ಲಿನ್ ಥರ, ಅದನ್ನೇ ಹಚ್ಬೋದು. ಇಲ್ಲ ಅಂತಂದರೆ ನಾರ್ಮಲ್ ವ್ಯಾಸ್ಲಿನ್ ನಾನು ಮನೇಲಿ ಹಚ್ಚುತ್ತೀನಿ, ಅದನ್ನೇ ಹಚ್ಕೊಬೋದು. ನೋಡಿ ಇಲ್ಲೆಲ್ಲ ಫುಲ್ಲು ಎಷ್ಟು ಪೀಲ್ ಇತ್ತಲ್ವಾ, ಔಟರ್ ಲೈನ್ ಕೂಡ ಎಲ್ಲ ಪೀಲ್ ಆಗಿಬಿಡಿದೆ ನನಗೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಪೀಲ್ ಆಗಿದೆ. ಇನ್ನೊಂದು ಚೂರು ಇಲ್ಲಿ ಇದು ಅಲ್ಲಿ ಇನ್ನು ಡೀಪ್ ಪೆನಿಟ್ರೇಟ್ ಆಗಿದೆಯಲ್ಲ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ. ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಗೈಸ್. ಯಾಕೆ ಅಂತಂದರೆ ಕೆಲವೊಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಬಿಲ್ಡಪ್ಗೋಸ್ಕರ ಅಯ್ಯೋ ನನ್ನ ಲಿಪ್ಸ್ ಇರೋದೇ ಹೀಗೆ ಅಂತ ಲಿಪ್ಸ್ಟಿಕ್ ಹಾಕ್ಕೊಂಡು ಲಿಪ್ ಬಾಮ್ ಹಾಕೊಂಡು ಮ್ಯಾನೇಜ್ ಮಾಡ್ತಾರೆ. ನನಗೆ ಹಂಗಲ್ಲ. ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇದು ಅದೇ ಥರ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ನನ್ನ ಫ್ರೆಂಡ್ ನಾನು ಪೇ ಮಾಡ್ತೀನಿ, ಸಮ್ಟೈಮ್ಸ್ ಅವಳು ನನಗೆ ಫ್ರೀಯಾಗಿ ಮಾಡಿಕೊಡ್ತಾಳೆ. ಪ್ರಮೋಷನ್ ಆ ಥರ ಅಲ್ಲ. ನನಗೆ ಓಪನ್ ನಿಮ್ಗೆ ರಿಸಲ್ಟ್ ತೋರಿಸ್ತಿದ್ದೀನಲ್ಲ, ನಿಮಗೆ ನಾನು ಸುಳ್ಳು ಹೇಳ್ಬಿಡ್ತಿದ್ದೀನಿ, ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಡ್ತಿದ್ದೀನಿ ಅಂದರೆ 3-4 ದಿನ ಎದ್ದು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಫ್ಟರ್ 45 ಡೇಸ್ ಆದಮೇಲೆ ಇನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ ಗೈಸ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಈ ಫಿಲ್ಲರ್ಸ್ ಮಾಡಿಸ್ಕೊಂಬಿಡೋಣ ಅಂತ ಜಾ ಲೈನ್ದು. ನೋಡಿ ಎಷ್ಟು ವರ್ಕೌಟ್ ಮಾಡಿ ಏನು ಮಾಡಿದ್ರು ನಂಗೆ ಆಗ್ತಾ ಇಲ್ಲ. ಸೊ ಮಾಡಿಸ್ಕೊಳ್ಳ ಬೇಡವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ನಿಮ್ಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಬಾಯ್.